ಹೆಲೋ ನಮಸ್ಕಾರ. ಥ್ಯಾಂಕ್ ಯು ಫಾರ್ 3 ಮಿಲಿಯನ್ ವ್ಯೂಸ್ ಆನ್ ಇನ್ಸ್ಟಾಗ್ರಾಮ್. ತುಂಬ ಕ್ವೆಶನ್ಸ್ ಕೇಳಿದ್ರಿ. ಇಂಕ್ಯುಬೇಟರ್ ಎಲ್ಲಿ ತೊಗೊಂಡ್ರಿ, ಅದ್ರ ಪ್ರೈಸ್ ಎಷ್ಟು, ಒಂದು ಸಲಕ್ಕೆ ಎಷ್ಟು ಮರಿ ಆಗುತ್ತೆ, ಅದ್ರ ಕಂಪ್ಲೀಟ್ ಗೈಡ್ ಕೊಡಿ ಅಂತ. ಸೊ ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ತೊಗೊಂಡಿದ್ದು ಅಮೆಝಾನಲ್ಲಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾವು ತೊಗೊಂಡಿದ್ದು 18 ಮೊಟ್ಟೆ ಇಂಕ್ಯುಬೇಟರ್. ಇದ್ರ ಜೊತೆ ಕ್ಯಾಟಲಾಗ್ ಕೊಟ್ಟಿರ್ತಾರೆ. ಆಮೇಲೆ 2 ಬಾಟ್ಲ್ ತೊಗೋಬೇಕು, 1/2 ಲೀಟರ್ದು. ಅದಕ್ಕೆ ಅರ್ಧ ನೀರು ತುಂಬಿಸ್ಬಿಟ್ಟು ಹೀಗೆ ಅಟ್ಯಾಚ್ ಮಾಡಬೇಕು. ಆ್ಯಕ್ಚುಲಿ 3 ಬಾಟ್ಲ್ ಕೊಟ್ಟಿರಬೇಕಿತ್ತು, ನಮಗೆ 2 ಬಾಟ್ಲ್ ಕೊಟ್ಟಿದ್ದರಿಂದ ನಾವು ಇಲ್ಲಿ ಮಧ್ಯದಲ್ಲಿ ನೀರು ಹಾಕಿ ಇಡ್ತಾ ಇದ್ದೀವಿ. ಅದು ಸೈಡಲ್ಲಿ ಮಾಯಿಶ್ಚರ್ನ ರಿಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲಿ ಸೈಡಲ್ಲಿ ನೀರು ಇರಬೇಕು ಸ್ವಲ್ಪ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವಾ, ಅದು ಹಂಗಿರಬೇಕು. ಅದು 3ನೇ ಬಾಟ್ಲ್ ಮಾಡೋ ಕೆಲಸ. ಇದೆಲ್ಲ ಸೆಟಪ್ ಮಾಡಿ ಪ್ಲಸ್ ಸಿಂಬಲ್ ಒತ್ತಿದಾಗ ರೊಟೇಟಿಂಗ್ ಟ್ರೇ ಈ ಥರ ರೊಟೇಟ್ ಆದರೆ ಕರೆಕ್ಟಾಗಿ ಕ್ಯಾಪ್ ಕೂತ್ಕೊಂಡಿದೆ, ಇಂಕ್ಯುಬೇಟರ್ ಕರೆಕ್ಟಾಗಿ ಸೆಟ್ ಆಗಿದೆ ಅಂತ ಅರ್ಥ. ಸೊ ಕರೆಂಟ್ ಹೋದಾಗ ಬ್ಯಾಟ್ರಿ ಅಟ್ಯಾಚ್ ಮಾಡಬೇಕು. 12 ವೋಲ್ಟ್ಸ್ ಬ್ಯಾಟ್ರಿ ಎನಿ ಎಲೆಕ್ಟ್ರಿಕ್ ಶಾಪಲ್ಲಿ ಸಿಗುತ್ತೆ, ಅದನ್ನ ತೊಗೊಂಬಂದು ಇಟ್ಕೊಳ್ಳಿ. 9 ದಿನ ಆದಮೇಲೆ ಇಂಕ್ಯುಬೇಟರ್ ಟಾರ್ಚಲ್ಲಿ ಮೊಟ್ಟೆನ ಇಟ್ಟು ಮೊಟ್ಟೆ ಒಳಗೆ ಮೂವ್ಮೆಂಟ್ ಕಂಡ್ರೆ ಅದು ಸಕ್ಸಸ್ಫುಲ್ ಅಂತ. ಚಿಕ್ ಫಾರ್ಮೇಷನ್ ಆಗ್ತಾ ಇದೆ, ಕೋಳಿ ಪಿಳ್ಳೆ ಅದರೊಳಗಡೆ ಫಾರ್ಮ್ ಆಗ್ತಾ ಇದೆ ಅಂತ ಅರ್ಥ. ಇದಾದಮೇಲೆ 17 ದಿವಸ ಆದಮೇಲೆ ನೋಡಬೇಕು ಟಾರ್ಚಲ್ಲಿ. ಸೊ ಒಂದು ಕಡೆ ಬ್ಲ್ಯಾಕ್ ಇರುತ್ತೆ, ಒಂದು ಕಡೆ ವೈಟ್ ಇರುತ್ತೆ. 18 ದಿನ ಆದಮೇಲೆ 2 ಪ್ರಾಸೆಸ್ ಮಾಡಬೇಕು. ಒಂದು ಬಾಟ್ಲ್ಗಳನ್ನ ಡಿಟ್ಯಾಚ್ ಮಾಡೋದು. 3 ಬಾಟ್ಲ್ ಇದ್ರೂ ಇವೆರಡು ಬಾಟ್ಲ್ನೇ ಡಿಟ್ಯಾಚ್ ಮಾಡಿಡಬೇಕು. 3ನೇ ಬಾಟ್ಲ್ ಹಾಗೆ ಇರಬೇಕು. ಮತ್ತೊಂದು ರೊಟೇಟಿಂಗ್ ಟ್ರೇನ ತೆಗೆದಿಡೋದು. ಆಮೇಲೆ ಮಧ್ಯದಲ್ಲಿ ನೀರು ಹಾಗೆ ಇರಲಿ. ನಿಮ್ದು 2 ಬಾಟ್ಲ್ ಇದ್ದರೆ, 3 ಬಾಟ್ಲ್ ಇದ್ದರೆ ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಸೇಮ್ ಕರೆಂಟಿಗೆ ಅಟ್ಯಾಚ್ ಮಾಡಬೇಕು. 37.8 ಡಿಗ್ರಿ ಸೆಲ್ಸಿಯಸ್. 20ನೇ ದಿನಕ್ಕೆ ಮರಿಗಳು ಆಚೆ ಬರೋಕ್ಕೆ ಶುರು ಆಗ್ತವೆ. ಇದು ಫಸ್ಟ್ ಮರಿ ಆಚೆ ಬಂದಿದ್ದು. ನೆಕ್ಸ್ಟ್ 21ನೇ ದಿನ ರಾತ್ರಿವರೆಗೂ ಬರ್ತಾ ಇದ್ವು. ಸೊ 24ನೇ ದಿನದವ್ರಿಗೆ ವೆಯ್ಟ್ ಮಾಡಿ, ಬಂದಿಲ್ಲ ಅಂದರೆ ಆ ಮೊಟ್ಟೆಗಳು ವೇಸ್ಟ್ ಅಂತ. ಸೊ ನಾವು ಇಂಕ್ಯುಬೇಟರಲ್ಲೇ ಮರಿಗಳನ್ನ 2 ದಿವಸ ಇಟ್ಟು ಸಾಕ್ತೀವಿ. ಮೊಟ್ಟೆ ಚಿಪ್ ಹಾಕಿ ಅದನ್ನ ತಿನ್ಕೊಂಡಿರ್ತವೆ. 2 ದಿವಸ ಇಂಕ್ಯುಬೇಟರಲ್ಲಿ ಸಾಕಾದ್ಮೇಲೆ 1 ತಿಂಗಳವರೆಗೂ ನಾವು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಬಲ್ಬ್ ಹಾಕಿ ಇಡ್ತೀವಿ. ಸೊ ಈ ಬಲ್ಬ್ ಒಂದು 3 ಇಂಚ್ ಹೈಟಲ್ಲಿ ಹಾಕಿದ್ದೀವಿ. ತುಂಬ ಚಳಿ ಆದರೆ ನೀವು ಬಟ್ಟೆನ ಕವರ್ ಮಾಡಿ ಬೆಚ್ಚಗೆ ಮಾಡ್ಬೋದು. ಆ್ಯಕ್ಟಿವಿಟಿ ನೋಡಿ, ಆ್ಯಕ್ಟಿವ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಕರೆಂಟ್ ಹೋದಾಗ ಇನ್ನು ತಿಕ್ ಬಟ್ಟೆಲಿ ಮುಚ್ಚಬೇಕು. ನಾವು ಅಕ್ಕಿ ನುಚ್ಚು ಆಮೇಲೆ ನೀರನ್ನ ಕಾರ್ಡ್ಬೋರ್ಡ್ ಬಾಕ್ಸ್ ಒಳಗೇನೆ ಹಾಕ್ತೀವಿ. ಕಾರ್ಡ್ಬೋರ್ಡ್ ಬಾಕ್ಸ್ನ 1 ದಿನ ಇಲ್ಲ 2 ದಿನಕ್ಕೆ ಕಂಪಲ್ಸರಿ ಕ್ಲೀನ್ ಮಾಡಲೇಬೇಕು. ಒಂದೊಂದು ಮರಿ ಹುಟ್ಟಾದ್ಮೇಲೂ ವೀಕ್ ಆಗಿರ್ತವೆ. ಸೊ ಏನು ಮಾಡಿದ್ರು ಬದುಕಲ್ಲ. ಸೊ ನಾವು ಇಂಕ್ಯುಬೇಟರ್ಗೆ 3500 ಕೊಟ್ಟಿದ್ದು. ಫಸ್ಟ್ ಬ್ಯಾಚಲ್ಲಿ 16 ಪಿಳ್ಳೆಗಳಾಗಿದ್ವು, ಸೆಕೆಂಡ್ ಬ್ಯಾಚಲ್ಲಿ 12 ಪಿಳ್ಳೆಗಳಾಗಿದ್ವು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಬಾಯ್.